ನೋಡಿ, ಈಗ FIR ತನಿಖೆ ಪೊಲೀಸರು ಮಾಡ್ತಾರೆ. ನಾನು ಜಾಸ್ತಿ ಮಾತಾಡಿ ಕೇಸ್ನೆಲ್ಲೋ ಡೈವರ್ಟ್ ಮಾಡೋದು. ನಾಳೆ ಈಗ ನನ್ನ ಹುಡುಗ ತೀರ್ಕೊಂಡೋದ್ರಿಂದ ನಾವೆಲ್ಲ ಭಾಳ ದುಃಖವಾಗಿದ್ದೀವಿ. ನಮ್ಗೆ ಮುಖ್ಯವಾಗಿ ನಾಳೆ ನಮ್ಮ ವಾಲ್ಮೀಕಿ ಅದನ್ನು ಸಕ್ಸಸ್ ಮಾಡಬೇಕು ಅನ್ನೋದು ನಮ್ಮ ಮೂಲ ಉದ್ದೇಶ. ಆ ಉದ್ದೇಶದ ಪ್ರಕಾರ ನಾನು ಇವತ್ತು ಏನು ಯಾರ ಬಗ್ಗೆ ಕೂಡ ಏನು ಮಾತಾಡೋದು ಹೋಗಲ್ಲ. ಯಾಕಂದರೆ ಅವ್ರದ್ದೆಲ್ಲ ಮೈಂಡ್ ಸೆಟ್ ಯಾವ ಥರ, ಅವ್ರ ಕ್ಯಾರೆಕ್ಟರ್ ಯಾವ ಥರ ಅಂತೇಳಿ ನಿಮಗೆಲ್ಲ ಗೊತ್ತಿದೆ. ಇಡೀ ರಾಜ್ಯದ ಜನತೆಗೆ ಗೊತ್ತಿದೆ. ನಾನೇನು ಹೊಸದಾಗಿ ಹೇಳೋಂಥ ಅವಶ್ಯಕತೆ ಇಲ್ಲ. ನಾನು ಬಳ್ಳಾರಿ ಜನತೆಗೆ, ನಮ್ಮ ಜಿಲ್ಲೆಯ ಜನತೆಗೆ, ಇಡೀ ರಾಜ್ಯದ ಜನತೆಗೆ ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮೂಲಕ ಬಳ್ಳಾರಿ ಯಾರೇ ರಾಕ್ಷಸರು ಎಷ್ಟೇ ಅಟ್ಟಹಾಸ ಹಾಕಿದ್ರು ಬಳ್ಳಾರಿ ಶಾಂತಿಯುತವಾಗಿದೆ. ಇರೋಂಗೆ ನಾವು ಯಾವತ್ತೂ ಮಾಡ್ತೀವಿ. ನಾಳೆ ನಮ್ಮ ಅಜ್ಜನ ಕಾರ್ಯಕ್ರಮ, ವಾಲ್ಮೀಕಿ ಅಜ್ಜನ ಕಾರ್ಯಕ್ರಮ ಭಾಳ ಅದ್ಧೂರಿಯಾಗಿ ಮಾಡ್ತಿದ್ದೀವಿ. ದಯಮಾಡಿ ಈ ದುಃಖದಲ್ಲಿ ಕೂಡ ನಾವು ಯಾಕೆ ಮಾಡ್ತೀವಿ ಅಂತಂದರೆ, ಅಂಥ ಮಹಾನ್ ವ್ಯಕ್ತಿಯ ಕಾರ್ಯಕ್ರಮವನ್ನು ನಾವೊಂದು ಮಾಡಬೇಕಂತೇಳಿ ತೀರ್ಮಾನ ಮಾಡಿದಾಗ ಎಲ್ಲರೂ ನಮ್ಮವ್ರು ಕೂಡ ಇಲ್ಲ, ಅಜ್ಜನ ಕಾರ್ಯಕ್ರಮನ ಅವರು ಕೆಡಿಸ್ಬೇಕಂತಲೇ, ಅಜ್ಜನ ಕಾರ್ಯಕ್ರಮ ಕೆಡಿಸ್ಬೇಕಂತಲೇ ಇಷ್ಟೆಲ್ಲ ಮಾಡಿದ್ರು. ಅಜ್ಜನ ಕಾರ್ಯಕ್ರಮವನ್ನು ನಿಂದಿರಿಸ್ಬಾರ್ದು. ಅಜ್ಜನ ಕಾರ್ಯಕ್ರಮವನ್ನು ನಿಂದಿರಿಸಿದ್ರೆ ತೀರ್ಕೊಂಡೋದಂಥ ಹುಡುಗನಿಗೆ ಆತ್ಮಕ್ಕೆ ಶಾಂತಿ ಸಿಗಲ್ಲ. ಅವೆಲ್ಲ ಮಾಡ್ಬೇಕಂತೇಳಿ ಅವರೆಲ್ಲ ನಮ್ಮವರು, ನಮ್ಮ ಸ್ನೇಹಿತರು, ಆಂಜನೇಯನವರು, ಮುರಳಿ ನಾಗರಾಜ್ ಅವರು, ಮುಖೇಶ್ ಅವರು ಎಲ್ಲರೂ ನಮ್ಮೆಲ್ಲ ಹಿತೈಷಿಗಳು. ಅದಕ್ಕೋಸ್ಕರ ಕಾರ್ಯಕ್ರಮ ನಮ್ಮ ಉದ್ದೇಶ ಆ ಹುಡುಗನ ಆತ್ಮಕ್ಕೆ ಶಾಂತಿ ಸಿಗಬೇಕಂದ್ರೆ ನಾಳೆ ನಮ್ಮ ಅಜ್ಜನ ಕಾರ್ಯಕ್ರಮ ದೊಡ್ಡ ಮಟ್ಟದಲ್ಲಿ ಯಶಸ್ವಿಯನ್ನು ಮಾಡಿ, ಏನು ಈ ದುರುದ್ದೇಶ ಇಟ್ಕೊಂಡು ಮಾಡಿದಂಥ